ಈಗಿನ ಫಸ್ಟ್ ತಂಗಿ ಮದುವೆ ಮಾಡ್ತಾ ಇರೋದು ಸರ್. ಅದು ಮುಗಿಸಿನ ಸೆಕೆಂಡ್ ತಂಗಿ ಬೇರೆ ಇದ್ದಾಳೆ. ಅದಾದಮೇಲೆ ನೋಡಬೇಕು. ಗೊತ್ತೇಳಪ್ಪ, ನಿನ್ನ ಕವಿತೆಗಳನ್ನ ನಾನು ಓದಿದ್ದೀನಿ. ನಿನ್ನ ಲವ್ ಸ್ಟೋರಿನ ಸುಹಾಸ್ ಆಫೀಸಲ್ಲಿ ಹೇಳ್ತಾ ಇರ್ತಾನೆ ಯಾವಾಗಲೂ. ಸರ್ ಈಡಿಯಟ್ ನನ್ನ ಮಗ ಸರ್. ಅವನು ಯಾವತ್ತೋ ಮುಗಿದಿರೋ ಕಥೆನೇ ಹೇಳ್ಕೊಂಡು ಉಳಿಸ್ತಾನಷ್ಟೇ. ಮುಗ್ದೋಗಿರೋದಾ? ಅಂದರೆ ಬ್ರೇಕಪ್ ಆಗಿದೆಯಾ? ಯಾಕೆ ಬಿಟ್ಟೋದ್ಲು? ಸರ್ ಈಗ ನಿಮಗೆ ಲಗ್ನ ಪತ್ರಿಕೆ ಕೊಡ್ತೀನಿ ನೋಡಿ, ಅದನ್ನ ಪ್ರಿಂಟ್ ಮಾಡಿಸ್ಬೇಕಾದ್ರೆ ತುಂಬ ಭಯ ಆಯಿತು. ಎಲ್ಲ ನನ್ನ ತಂಗಿ ಅದಕ್ಕಿಂತ ಕಾಸ್ಟ್ಲಿ ಲಗ್ನ ಪತ್ರಿಕೆ ಓಕೆ ಮಾಡಿಬಿಡ್ತಾಳೆ, ಇನ್ನು ಎಷ್ಟು ಖರ್ಚು ಬೀಳುತ್ತೋ ಅಂತ. ಈಗ ಬರಬೇಕಾದ್ರೆ ಗಾಡಿ 2 ಕಡೆ ಸ್ಟಾಪ್ ಆಯಿತು. ತುಂಬ ಭಯ ಆಯಿತು. ಈಗ ಮೆಕ್ಯಾನಿಕ್ಗೆ ಎಷ್ಟು ಕೊಡಬೇಕು, ಎಷ್ಟು ಖರ್ಚಾಗುತ್ತೋ ಅಂತ. ದಿನ ರಾತ್ರಿ ಮಲ್ಕೊಂಡ್ರೆ ಈ ಥರ 108 ಬೈಗಳು. ನೀವು ಕೇಳಿದ ಪ್ರಶ್ನೆಗೆ ನನಗೆ 1 ವರ್ಷದ ಮುಂಚೆ ಉತ್ತರ ಗೊತ್ತಿರಲಿಲ್ಲ, ಆದರೆ ಈಗ ಉತ್ತರ ಗೊತ್ತಾಗಿದೆ. ಜನರಲ್ ಬೋಗಿ, ಫ್ರೀ BMTC ಬಸ್ಗಳು, ಸೀಳಾಗಿರೋ ಗಾಜಿನ ಬಳೆಗಳು, ಯಾರಿಗೆ ಬೇಕು ಸರ್ ಜೀವನ? ಕಾಫಿಗೆ ಸಕ್ಕರೆ ಎಷ್ಟು ಹಾಕ್ಲಿ? ನನಗೆ 2 ಸ್ಪೂನು, ನಿನಗೆ? ಇವಳು ನನ್ನ ಹೆಂಡತಿ ಆಶಾ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ಆಶಾ, ನಾನು ಹೇಳ್ತೀನಲ್ಲ, ಆಫೀಸಲ್ಲಿ ಒಬ್ಬ ಲವರ್ ಬಾಯ್ ಇದ್ದಾನೆ, ತುಂಬ ಒಳ್ಳೆ ಕವಿತೆಗಳು ಬರೀತಾನೆ ಅಂತ. ಇವನೇ ಅದು. ಶ್ವೇತಾ ಅಂತ ಯಾವುದೋ ಒಂದು ಕವಿತೆ ಬರೆದಿದ್ದೆ, ಅದು ಯಾವ್ದು ಹೇಳು? ಶ್ವೇತಾ ಏನು ಹೇಳೋದು? ಅದೇನೋ ಇತ್ತು ಶ್ವೇತಾ ಅಂತ. ಶ್ವೇತವರ್ಣವ ಆರಾಧಿಸುವ ಓ ಜಗತ್ತಿಗೆ, ನಿಂದೇದು ತಿಲಕವನ್ನಿಟ್ಟರೆ ಅದು ಅವಳ ವರ್ಣವೇ. ವರ್ಣಗಳ ಎಳೆಯ ದಾಟಿದ ಕಳೆ ರೂಪದ ಬಿಂದು ಅದು. ಆ ಬಿಂದುವಿನ ಅಂಗೈಯಲ್ಲಿಡಿದು ಕಡಲಂಚಿನಲ್ಲಿ ಮುಸ್ಸಂಜೆಯಲ್ಲಿ ನಡೆದರು. ಅದು ನನಗೆ ಮುಂಜಾನೆ. ಎನ ಕೈಯಂಚಿನ ಮಸುಕಾದ ಮಂಜಿನ ಹನಿಯಾಣೆಗೂ ಅದು ನನ್ನ ಮುಂಜಾನೆ. ಅವಳೆಡನೆ ನಾ ಇರುವ ಕಾಲವು ಅದು ಮುಂಜಾನೆ. ಸರಿ ಸರ್, ನಾನೇನು ಬರ್ತೇನೆ. ಹೇ, ಕಾಫಿ ರೆಡಿ ಇದೆ ಇರೋ. ಇಲ್ಲ ಸರ್, ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೇನೆ. ವೈಷ್ಣವ್, ಏನೋ ಕೇಳಬೇಕಿತ್ತು. ಅಕಸ್ಮಾತ್ ಇವಾಗ ಅವಳೇನಾದರೂ ನಿನ್ನ ಮುಂದೆ ಬಂದರೆ ಏನು ಹೇಳ್ತೀಯಾ? ನೀನು ನನ್ನ ಕೈ ಹಿಡ್ಕೊಂಡು ನಡೆಯೋಕ್ಕಾಗಲ್ಲ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ನೀನು ನನ್ನ ಜೊತೆ ಮುಂಜಾನೆ ನಡೆದಿದ್ರು, ಮುಸ್ಸಂಜೆ ನಡೆದಿದ್ರು, ಬಿಸಿಲಿದ್ದೇ ಇರ್ತಿತ್ತು, ನಿನ್ನ ಕಾಲು ಸುಡ್ತಿತ್ತು. ಚೆನ್ನಾಗಿದೆಯಾ? ಹೀಗೆ ಚೆನ್ನಾಗಿರು. ಚೆನ್ನಾಗಿರು.